Hello everyone, I am Santosh. Today we are going to discuss the very important topic in DBMS, that is about drawing ER diagrams. Okay, already now ER diagrams ಅಂದ್ರೆ ಏನಂತ ತಿಳ್ಕೊಂಡಿದ್ವಿ and some examples ಕೂಡ ಸಾಲ್ವ್ ಮಾಡಿದ್ವಿ and let us see the example of company database. ಒಂದು ಕಂಪನಿ ಡೇಟಾಬೇಸ್ ಸಿನಾರಿಯೋ ನಾನು ಇಲ್ಲಿ ತಗೊಂಡು ಬಂದಿದ್ದೀನಿ. ಅದನ್ನ ಅಬ್ಸರ್ವ್ ಮಾಡಿ based on that scenario we are going to draw the ER diagram. Okay, what is company? ಕಂಪನಿಯಲ್ಲಿ ಏನೇನಿರುತ್ತೆ ಏನೇನಿಲ್ಲ, ದಟ್ ಈಸ್ ವಾಟ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆದಮೇಲೆ ಅದಕ್ಕೆ ರಿಲೇಟ್ ಆಗಿರುವಂಥ ER ಡಯಾಗ್ರಾಮನ್ನು ನಾವು ಡ್ರಾ ಮಾಡಬೇಕು. ಲೆಟ್ ಅಸ್ ಸಿ. ಆ್ಯಂಡ್ ಕಂಪನಿ ಡೇಟಾಬೇಸ್ ಭಾಳಷ್ಟು ಸರಿ ಎಕ್ಸಾಮ್ಸಲ್ಲಿ ಕೂಡ ನಿಮಗೆ ಕ್ವಶನ್ ಆಗಿ ಬರ್ಬೋದು. ಅವ್ರು ಏನು ಮಾಡ್ತಾರೆ, ಅಜ್ಯೂಮ್ ಯುವರ್ ಓನ್ ಎಂಟಿಟೀಸ್, ಅಜ್ಯೂಮ್ ಯುವರ್ ಓನ್ ಅಟ್ರಿಬ್ಯೂಟ್ಸ್ ಅಂತ ಕೇಳ್ತಾರೆ. ಕಂಪನಿ ಕಂಪನಿ ಡೇಟಾಬೇಸನ್ನು ಕಂಪ್ಲೀಟಾಗಿ ನೀವು ಡ್ರಾ ಮಾಡಬೇಕಾಗುತ್ತೆ. ಓಕೆ, let us see what is the scenario. One by one observe ಮಾಡ್ತಾ ಹೋಗೋಣ. ವಾಟ್ ಆರ್ ದಿ ರಿಕ್ವೈರ್ಮೆಂಟ್ಸ್ ಆಫ್ ದಿಸ್ ಕಂಪನಿನಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ ಆ್ಯಂಡ್ ಅದರ್ ರಿಲೇಟೆಡ್ ಏನೇನು ಅಬ್ಸರ್ವೇಷನ್ ಮಾಡಬೇಕು ಅಂತ ನೋಡೋಣ. ಕಂಪನಿ ಡೇಟಾಬೇಸ್ ಸಿನಾರಿಯೋ. ಓಕೆ, ಸಿ, ಕಂಪನಿ ಹ್ಯಾಸ್ ಸೆವರಲ್ ಡಿಪಾರ್ಟ್ಮೆಂಟ್ಸ್. ಒಂದು ಕಂಪನಿನಲ್ಲಿ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅಂತ ಕೊಟ್ಟಿದ್ದಾರೆ. ದಟ್ಸ್ ಫೈನ್. ದೆನ್ ಈಚ್ ಡಿಪಾರ್ಟ್ಮೆಂಟ್ ಮೇ ಹ್ಯಾವ್ ಸೆವರಲ್ ಲೊಕೇಶನ್ಸ್. ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ಬೇರೆ ಬೇರೆ ಲೊಕೇಶನ್ನಲ್ಲಿ ಇರಬಹುದು. ದಟ್ ಈಸ್ ಆಲ್ಸೋ ಫೈನ್. ಡಿಪಾರ್ಟ್ಮೆಂಟ್ಸ್ ಆರ್ ಐಡೆಂಟಿಫೈಡ್ ಬೈ ಎ ಡಿಪಾರ್ಟ್ಮೆಂಟ್ ನಂಬರ್, ನೇಮ್ ಆ್ಯಂಡ್ ಲೊಕೇಶನ್. ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಅವ್ರು ಹೆಂಗೆ ಐಡೆಂಟಿಫೈ ಮಾಡ್ತಾರೆ, ಡಿಪಾರ್ಟ್ಮೆಂಟಿಗೆ ಡಿಪಾರ್ಟ್ಮೆಂಟ್ ನಂಬರ್ ಇರುತ್ತೆ, ಅದಕ್ಕೊಂದು ನೇಮ್ ಇರುತ್ತೆ ಆ್ಯಂಡ್ ಲೊಕೇಶನ್ ಕೂಡ ಇರುತ್ತೆ. ಓಕೆ, ಎ ಮ್ಯಾನೇಜರ್ ಕಂಟ್ರೋಲ್ಸ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಮ್ಯಾನೇಜರ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಎ ಮ್ಯಾನೇಜರ್ ಕಂಟ್ರೋಲ್ಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಒಬ್ಬರು ಮ್ಯಾನೇಜರು ಒಂದು ಡಿಪಾರ್ಟ್ಮೆಂಟನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ದೆನ್ ಈಚ್ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ನಂಬರ್ ಆಫ್ ಪ್ರಾಜೆಕ್ಟ್ಸ್. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಥ್ರೂ some projects will be going on in the company. Okay, each department is associated with number of projects. Okay, then employees are identified by name, ID, address, date of birth, date of joining. ಪ್ರತಿಯೊಂದು ಎಂಪ್ಲಾಯಿನ ಹೆಂಗೆ ಐಡೆಂಟಿಫೈ ಮಾಡ್ತಾರಂದ್ರೆ ಅವರು, ಅಥವಾ ಎಂಪ್ಲಾಯಿ ಬಗ್ಗೆ ಏನೇನು ಡೇಟಾ ಸ್ಟೋರ್ ಮಾಡ್ತಾರಂದ್ರೆ ನೇಮ್, ID, ಅಡ್ರೆಸ್, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್ ಅನ್ನು ಸ್ಟೋರ್ ಮಾಡ್ತಾರೆ. ದೆನ್ ಆ್ಯನ್ ಎಂಪ್ಲಾಯಿ ವರ್ಕ್ಸ್ ಇನ್ ಒನ್ ಡಿಪಾರ್ಟ್ಮೆಂಟ್. ಒಬ್ಬರು ಎಂಪ್ಲಾಯಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಬಟ್ ದೇ ಕ್ಯಾನ್ ವರ್ಕ್ ಆನ್ ಸೆವರಲ್ ಪ್ರಾಜೆಕ್ಟ್ಸ್. ಒಬ್ಬರು ಎಂಪ್ಲಾಯಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ, ಬಟ್ ಅವರು ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬಹುದು. ಇದು ದಿಸ್ ಈಸ್ ದ ಸಿನಾರಿಯೋ. ದೆನ್ we also keep track of number of hours worked by an employee on a single project. ಅಂದ್ರೇನು, ಒಬ್ಬ ಎಂಪ್ಲಾಯಿ ಅಥವಾ ಈಚ್ ಎಂಪ್ಲಾಯಿ ಆ ಪ್ರಾಜೆಕ್ಟ್ ಮೇಲೆ ಎಷ್ಟು ಅವರ್ ವರ್ಕ್ ಮಾಡ್ತಾರೆ ಅನ್ನೋ ಡೇಟಾ ಕೂಡ ಇವರು ಸ್ಟೋರ್ ಮಾಡ್ತಾರೆ. ದಟ್ಸ್ ಆಲ್ಸೋ ನೈಸ್. ದೆನ್ ಈಚ್ ಎಂಪ್ಲಾಯ್ ಹ್ಯಾಸ್ ಎ ಡಿಪೆಂಡೆಂಟ್. ಪ್ರತಿಯೊಂದು ಎಂಪ್ಲಾಯಿದು ಡಿಪೆಂಡೆಂಟ್ ಇನ್ಫಾರ್ಮೇಶನ್ ಕೂಡ ಇವರು ಸ್ಟೋರ್ ಮಾಡ್ತಾರೆ. ಎಂಪ್ಲಾಯಿ ಡಿಪೆಂಡೆಂಟ್ಸ್ ಅಂದ್ರೇನು, ಒಬ್ಬ ಎಂಪ್ಲಾಯಿ ಇದ್ದರೆ ಅವ್ರಿಗೆ ವೈಫ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು. ಮೇಲ್ ಎಂಪ್ಲಾಯಿ ಇದ್ದರೆ ವೈಫ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ, ಚಿಲ್ಡ್ರನ್ ಇರ್ತಾರೆ. ಆ ಡೇಟಾ ಕೂಡ ಅವ್ರು ಸ್ಟೋರ್ ಮಾಡ್ತಾರೆ. ಏನೇನು ಸ್ಟೋರ್ ಮಾಡ್ತಾರೆ ಅಬೌಟ್ ಡಿಪೆಂಡೆಂಟ್ ಅಂದರೆ, ಡಿಪೆಂಡೆಂಟ್ ಹ್ಯಾಸ್ ಡಿಪೆಂಡೆಂಟ್ ನೇಮ್, ಜೆಂಡರ್ ಆ್ಯಂಡ್ ವಾಟ್ ಈಸ್ ದ ರಿಲೇಶನ್ಶಿಪ್ ವಿತ್ ಎಂಪ್ಲಾಯ್, ಅದನ್ನು ಕೂಡ ಅವರು ಸ್ಟೋರ್ ಮಾಡ್ತಾರೆ. ಗಾಟ್ ಇಟ್? ಈ ಸಿನಾರಿಯೋ ಅರ್ಥ ಆಯ್ತಲ್ಲ. ಈಗ ನೀವು ಕಂಪನಿಗೆ ಒಂದು ER ಡಯಾಗ್ರಾಮನ್ನು ಡ್ರಾ ಮಾಡಿ ತೋರಿಸ್ಬೇಕು ಕಂಪನಿಗೋಸ್ಕರ. ಹಾಗಂದರೆ ಡು ನಾಟ್ ಟೇಕ್ ಕಂಪನಿ ಆ್ಯಸ್ ಆ್ಯನ್ ಎಂಟಿಟಿ. ಯಾವುದಕ್ಕೋಸ್ಕರ ನೀವು ER ಡಯಾಗ್ರಾಮ್ ಡ್ರಾ ಮಾಡ್ತಿರ್ತೀರೋ ಅದನ್ನು ಎಂಟಿಟಿಯಾಗಿ ತಗೋಬಾರ್ದು. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ಎಂಟಿಟೀಸ್ ಅವೈಲೇಬಲ್. ಇಲ್ಲಿ ಏನೇನು ಎಂಟಿಟೀಸ್ ಇದಾವೆ ಅಂತ ನೋಡ್ತಾ ಹೋಗೋಣ.
ಕಂಪನಿ ಹ್ಯಾಸ್ ಸೆವೆರಲ್ ಡಿಪಾರ್ಟ್ಮೆಂಟ್ಸ್ ಅಂತ ಇದೆ, ಅಂಡ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ, ಡಿಪಾರ್ಟ್ಮೆಂಟ್ ಈಸ್ ಎಂಟಿಟಿ, ಎಸ್, ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಎಂಟಿಟಿ. ದೆನ್ ಲೊಕೇಶನ್ ಕೆನಾಟ್ ಬಿ ಟೇಕನ್ ಆಸ್ ಎಂಟಿಟಿ. ಅವ್ರೇನು ಹೇಳ್ತಾರೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಲೊಕೇಶನ್ ಎಲ್ಲಿದೆ ಅಂತ ಕೊಟ್ಟಿದ್ದಾರೆ, ದಟ್ಸ್ ಓಕೆ, ಇಟ್ ಈಸ್ ಜಸ್ಟ್ ಆನ್ ಅಟ್ರಿಬ್ಯೂಟ್. ದೆನ್ ಎ ಮ್ಯಾನೇಜರ್ ಕಂಟ್ರೋಲ್ಸ್ ಎ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್. ಮ್ಯಾನೇಜರ್ ಅನ್ನೋರು ಅವ್ರ ಎಂಪ್ಲಾಯಿ ಕೂಡ ಆಗಿರ್ತಾರೆ. ನೀವು ಮ್ಯಾನೇಜರ್ ಅನ್ನೋದು ಸೆಪರೇಟ್ ಎಂಟಿಟಿ ತಗೊಳ್ಳಿಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಎಂಪ್ಲಾಯ್ ಅಂತ ಇವ್ರನ್ನ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ಎವ್ರಿ ಮ್ಯಾನೇಜರ್ ಈಸ್ ಆ್ಯನ್ ಎಂಪ್ಲಾಯಿ, ಅವರು ಕೂಡ ಎಂಪ್ಲಾಯ್ ಆಗೇ ಇರ್ತಾರೆ. ನೋ ನೀಡ್ ಟು ಟೇಕ್ ಮ್ಯಾನೇಜರ್ ಆಸ್ ಸೆಪರೇಟ್ ಎಂಟಿಟಿ. ದೆನ್ ಈಚ್ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ನಂಬರ್ ಆಫ್ ಪ್ರೊಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಂದ್ರೆ ಪ್ರೊಜೆಕ್ಟ್ ಅನ್ನೋದನ್ನು ನೀವೇನು ಮಾಡ್ಬೋದು, ಒಂದು ಎಂಟಿಟಿ ಆಗಿ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಪ್ರೊಜೆಕ್ಟ್ ಈಸ್ ಎ ರಿಯಲ್ ವರ್ಡ್ ಆಬ್ಜೆಕ್ಟ್. ರಿಯಲ್ ವರ್ಡ್ ಆಬ್ಜೆಕ್ಟ್ ಅನ್ನೋಕ್ಕಿಂತ ದಟ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್. ಪ್ರೊಜೆಕ್ಟನ್ನು ನಾವು ಡಿಸ್ಕ್ರೈಬ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಪ್ರೊಜೆಕ್ಟ್ ನಂಬರ್, ಪ್ರೊಜೆಕ್ಟ್ ನೇಮ್, ಯಾವ ಪ್ರೊಜೆಕ್ಟ್ ಇದೆ ಆ ಥರ ನೀವು ಡಿಸ್ಕ್ರೈಬ್ ಮಾಡ್ಬೋದು. ದೆನ್ ಎಂಪ್ಲಾಯೀಸ್ ಆರ್ ಐಡೆಂಟಿಫೈಡ್ ಬೈ ನೇಮ್, ಐ ಡಿ, ಅಡ್ರೆಸ್, ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್. ಹಂಗಂದ್ರೆ ಎಂಪ್ಲಾಯಿ ಕ್ಯಾನ್ ಬಿ ಟೇಕನ್ ಆಸ್ ಎನ್ ಎಂಟಿಟಿ. ಎಂಪ್ಲಾಯ್ ಇನ್ಫಾರ್ಮೇಶನ್ ನಾವು ಸ್ಟೋರ್ ಮಾಡಬಹುದು. ಸಿ, ಎಂಪ್ಲಾಯ್ ವರ್ಕ್ಸ್ ಇನ್ ಒನ್ ಡಿಪಾರ್ಟ್ಮೆಂಟ್ ಬಟ್ ಕ್ಯಾನ್ ವರ್ಕ್ ಆನ್ ಸೆವರಲ್ ಪ್ರಾಜೆಕ್ಟ್ಸ್. ವಿ ಹ್ಯಾವ್ ಟೇಕನ್ ದೆಮ್ ಆಲ್ರೆಡಿ, ಎಂಟಿಟಿಯನ್ನು ಕನ್ಸಿಡರ್ ಮಾಡಿದ್ದೀವಿ. ದೆನ್ ವಿ ಆಲ್ಸೋ ಕೀಪ್ ಟ್ರ್ಯಾಕ್ ಆಫ್ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಬೈ ಅನ್ ಎಂಪ್ಲಾಯ್ ಆನ್ ಎ ಸಿಂಗಲ್ ಪ್ರಾಜೆಕ್ಟ್. ಇದರಲ್ಲಿ ನಂಬರ್ ಆಫ್ ಅವರ್ಸ್ ಅನ್ನೋದು ಈ ಪ್ರಾಜೆಕ್ಟ್ ಮೇಲೆ ಇಷ್ಟು, ಯಾವ ಎಂಪ್ಲಾಯ್ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ ಅನ್ನೋ ದ್ಯಾಟ್ ಕಮ್ಸ್ ಅಂಡರ್ ರಿಲೇಶನ್ಶಿಪ್ ಅಟ್ರಿಬ್ಯೂಟ್ ಅಲ್ಲಿ ಬರುತ್ತೆ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ. ಆ್ಯಂಡ್ ಈಚ್ ಎಂಪ್ಲಾಯ್ ಹ್ಯಾಸ್ ಡಿಪೆಂಡೆಂಟ್. ಡಿಪೆಂಡೆಂಟ್ ಕೂಡ ಒನ್ ಆಫ್ ದಿ ಎಂಟಿಟಿ. ಡಿಪೆಂಡೆಂಟ್ ಅನ್ನೋದು ಒಂದು ಎಂಟಿಟಿ ಆಗುತ್ತೆ. ಡಿಪೆಂಡೆಂಟ್ಸ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್. ಅವ್ರ ಹೆಸರು, ಅವ್ರ ಜೆಂಡರ್ ಏನು, ಆ್ಯಂಡ್ ಅವ್ರದ್ದು ರಿಲೇಶನ್ಶಿಪ್ ವಿತ್ ದ ಎಂಪ್ಲಾಯ್ ಏನು ಅನ್ನೋದನ್ನು ಕೂಡ ಇಲ್ಲಿ ಹೇಳಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಆರ್ ದಿ ಫಸ್ಟ್ ಸ್ಟೆಪ್ಪಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ನಾವು, ಎಂಟಿಟೀಸ್ ಏನೇನಿದಾವೆ ಅಂತ ತಿಳ್ಕೋಬೇಕು. ಎಂಟಿಟೀಸ್ ಏನೇನು ಇರ್ತವೆ, ಎಂಪ್ಲಾಯಿ, ಅಥವಾ ನೀವು ಎಂಪ್ಲಾಯ್ ಆ್ಯಸ್ ಎ ಮ್ಯಾನೇಜರ್ ಇದ್ದರು ಅವರು ಕೂಡ ಎಂಪ್ಲಾಯ್ನೇ ಇರ್ತಾರೆ. ದೆನ್ ಡಿಪಾರ್ಟ್ಮೆಂಟ್ ಈಸ್ ಅನದರ್ ಎಂಟಿಟಿ. ದೆನ್ ಪ್ರಾಜೆಕ್ಟ್ ಈಸ್ ಅನದರ್ ಎಂಟಿಟಿ. ದೆನ್ ವಿ ಹ್ಯಾವ್ ಡಿಪೆಂಡೆಂಟ್. got it? ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ದೇರ್ ಆರ್ 4 entities which can be observed in this scenario. ಓಕೆ, ನೆಕ್ಸ್ಟ್ ಸ್ಟೆಪ್ 2 ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಪ್ರತಿಯೊಂದು ಎಂಟಿಟಿನ ಹೇಗೆ ಡಿಸ್ಕ್ರೈಬ್ ಮಾಡಬೇಕು, ಅದಕ್ಕೆ ಏನಂತ ಕರೀತಾರೆ, ಅಟ್ರಿಬ್ಯೂಟ್ಸ್. ವಾಟ್ ಆರ್ ದಿ ಅಟ್ರಿಬ್ಯೂಟ್ಸ್ ಫಾರ್ ಎಂಟಿಟೀಸ್? ಹಂಗಂದ್ರೆ ಎಂಪ್ಲಾಯಿ ಬಗ್ಗೆ ನಾವು ಏನೇನು ಸ್ಟೋರ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಏನೇನು ಸ್ಟೋರ್ ಮಾಡ್ತಾರೆ ಅವರು? ಎಂಪ್ಲಾಯಿ ಹ್ಯಾಸ್ ಎಂಪ್ಲಾಯ್ ಐ ಡಿ. ಎಂಪ್ಲಾಯ್ ಐ ಡಿ ಈಸ್ ಆನ್ ಅಟ್ರಿಬ್ಯೂಟ್. ಆಮೇಲೆ ನೇಮ್ ಸ್ಟೋರ್ ಮಾಡ್ತಾರೆ, ಅವ್ರದ್ದು ಅಡ್ರೆಸ್ ಸ್ಟೋರ್ ಮಾಡ್ತಾರೆ, ಜೆಂಡರ್ ಸ್ಟೋರ್ ಮಾಡ್ತಾರೆ, ಡೇಟ್ ಆಫ್ ಬರ್ತ್ ಸ್ಟೋರ್ ಮಾಡ್ತಾರೆ, ಡೇಟ್ ಆಫ್ ಜಾಯ್ನಿಂಗ್ ಕೂಡ ಸ್ಟೋರ್ ಮಾಡ್ತಾರೆ. ದೆನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅವ್ರು ಏನು ಸ್ಟೋರ್ ಮಾಡ್ತಾರೆ? ಡಿಪಾರ್ಟ್ಮೆಂಟ್ ನಂಬರ್, ಡಿಪಾರ್ಟ್ಮೆಂಟ್ ನೇಮ್ ಮತ್ತು ಆ ಡಿಪಾರ್ಟ್ಮೆಂಟ್ ಎಲ್ಲಿದೆ ಅನ್ನೋದು ಲೊಕೇಶನ್ ಕೂಡ ಸ್ಟೋರ್ ಮಾಡ್ತಾರೆ. ದಟ್ಸ್ ಫೈನ್. ದೆನ್ ಪ್ರಾಜೆಕ್ಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡುವಂಥ ಅಟ್ರಿಬ್ಯೂಟ್ಸ್ ಯಾವ್ಯಾವ ಇರ್ತವೆ? ಪ್ರಾಜೆಕ್ಟ್ ನಂಬರ್, ಪ್ರಾಜೆಕ್ಟ್ ನೇಮ್. ದೀಸ್ ಟು ಆರ್ ಇನಫ್ ಟು ಐಡೆಂಟಿಫೈ ಅ ಪ್ರಾಜೆಕ್ಟ್. ದೆನ್ ಮತ್ತೇನು ಸ್ಟೋರ್ ಮಾಡ್ತಾರೆ? ಡಿಪೆಂಡೆಂಟ್ ಬಗ್ಗೆ ಏನು ಸ್ಟೋರ್ ಮಾಡ್ತಾರೆ ಅಂದರೆ ಅವರು ಡಿಪೆಂಡೆಂಟ್ ನೇಮ್, ಡಿಪೆಂಡೆಂಟ್ ಅವ್ರ ಜೆಂಡರ್ ಏನು, ಆಮೇಲೆ ಅವ್ರದ್ದು ರಿಲೇಶನ್ಶಿಪ್ ವಿತ್ ಎಂಪ್ಲಾಯ್ ಏನಿದೆ ಅನ್ನೋದನ್ನು ಕೂಡ ಅವರು ಸ್ಟೋರ್ ಮಾಡ್ತಾರೆ. ಓಕೆ, ದಿಸ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಡ್ರಾಯಿಂಗ್ ದಿ ಇಯರ್ ಡಯಾಗ್ರಾಮ್. ನೆಕ್ಸ್ಟ್ ಇನ್ ಥರ್ಡ್ ಸ್ಟೆಪ್, ಯಾವ್ಯಾವ ಎಂಟಿಟಿ ನಡುವೆ ಏನೇನು ರಿಲೇಶನ್ಶಿಪ್ ಇದೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಆಲ್ರೆಡಿ ಅವರು ಸಿನಾರಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ನಾವು ಅಬ್ಸರ್ವ್ ಮಾಡಬೇಕು. ಲೆಟ್ ಅಸ್ ಸಿ ಒನ್ ಬೈ ಒನ್. ಯು ಕ್ಯಾನ್ ಸಿ ಎಂಪ್ಲಾಯ್ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್. ಹೌದಾ? ಎಂಪ್ಲಾಯ್ ಮತ್ತು ಡಿಪಾರ್ಟ್ಮೆಂಟ್ಗೆ ಒಂದು ರಿಲೇಶನ್ಶಿಪ್ ಇದೆ. ಅದೇನು? ಎಂಪ್ಲಾಯಿ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್. ಕರೆಕ್ಟ್? ಎಸ್. ದೆನ್ ಮ್ಯಾನೇಜರ್ ಕಂಟ್ರೋಲ್ಸ್ ಎ ಡಿಪಾರ್ಟ್ಮೆಂಟ್. ಎಂಪ್ಲಾಯ್ ಆ್ಯಸ್ ಎ ಮ್ಯಾನೇಜರ್, ಎಂಪ್ಲಾಯ್ ಅವರೇ ಅವರು ಆ್ಯಸ್ ಎ ಮ್ಯಾನೇಜರ್ ಡಿಪಾರ್ಟ್ಮೆಂಟನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಕೂಡ ಒನ್ ಆಫ್ ದ ರಿಲೇಶನ್ಶಿಪ್. ದೆನ್ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್ಸ್. ಡಿಪಾರ್ಟ್ಮೆಂಟು
ಸಮ್ ಪ್ರಾಜೆಕ್ಟ್ಸನ್ನು ಹ್ಯಾಂಡಲ್ ಮಾಡ್ತಾ ಇರುತ್ತೆ ಅಥವಾ ಸಮ್ ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಾ ಇರುತ್ತೆ ಅನ್ನೋದು ಅನದರ್ ರಿಲೇಶನ್ಶಿಪ್, ಡಿಪಾರ್ಟ್ಮೆಂಟ್ ಮತ್ತು ಪ್ರಾಜೆಕ್ಟ್ ನಡುವೆ ಇರುವಂಥ ಒನ್ ಆಫ್ ದಿ ರಿಲೇಶನ್ಶಿಪ್. ಓಕೆ, ದೆನ್ ಎಂಪ್ಲಾಯ್ ವರ್ಕ್ಸ್ ಆನ್ ಪ್ರಾಜೆಕ್ಟ್ಸ್. ಡೆಫಿನೆಟ್ಲಿ ಎಂಪ್ಲಾಯಿಗಳು ಪ್ರಾಜೆಕ್ಟ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅನ್ನೋದು ಕೂಡ ದೇ ಹ್ಯಾವ್ ಗಿವನ್ ಇಟ್. ದೆನ್ ಎಂಪ್ಲಾಯ್ ಹ್ಯಾಸ್ ಡಿಪೆಂಡೆಂಟ್ಸ್. ಪ್ರತಿಯೊಂದು ಎಂಪ್ಲಾಯಿಗೂ ಸಮ್ ಡಿಪೆಂಡೆಂಟ್ಸ್ ಇರ್ತಾರೆ. ಡಿಪೆಂಡೆಂಟ್ಸ್ ಡೇಟಾ ಕೂಡ ಅವರು ಇಲ್ಲಿ ಸ್ಟೋರ್ ಮಾಡ್ತಾರೆ. ಎಂಪ್ಲಾಯ್ ಹ್ಯಾಸ್ ಡಿಪೆಂಡೆಂಟ್ಸ್. ಇವೆಲ್ಲ ಏನು ಬೇರೆ ಬೇರೆ ರಿಲೇಶನ್ಶಿಪ್ ಅಮಂಗ್ ಎಂಟಿಟೀಸ್. ಯಾವ್ಯಾವ ಎಂಟಿಟಿ ನಡುವೆ ಏನೇನು ರಿಲೇಶನ್ಶಿಪ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡು ವಿ ಕ್ಯಾನ್ ಈಸಿಲಿ ಜಾಯಿನ್ ದೆಮ್. ಅವರನ್ನು ಜಾಯಿನ್ ಮಾಡಿ ಡೇಟಾ ಸ್ಟೋರ್ ಮಾಡಬಹುದು. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಎಂಪ್ಲಾಯ್ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್, ಕರೆಕ್ಟ್. ಮ್ಯಾನೇಜರ್ ಕಂಟ್ರೋಲ್ಸ್ ಎ ಡಿಪಾರ್ಟ್ಮೆಂಟ್ ಆ್ಯಂಡ್ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ ವರ್ಕ್ಸ್ ಆನ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಎಂಪ್ಲಾಯ್ ಮೇ ವರ್ಕ್ ಆನ್ ಸೆವರಲ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಎಂಪ್ಲಾಯ್ ಹ್ಯಾಸ್ ಡಿಪೆಂಡೆಂಟ್ಸ್. ಅವರು ಡಿಪೆಂಡೆಂಟ್ಸ್ ಡೇಟಾ ಕೂಡ ಸ್ಟೋರ್ ಮಾಡ್ತಿದ್ದಾರೆ. ಡಿಪೆಂಡೆಂಟ್ಸ್ ಡೇಟಾ ಯಾಕೆ ಸ್ಟೋರ್ ಮಾಡ್ತಿದ್ದಾರೆ ಅವರು? ಬಿಕಾಸ್ ಕಂಪನಿಯಿಂದ ಏನಾದರೂ ಅವರ ಡಿಪೆಂಡೆಂಟ್ಸ್ಗೆ ಫೆಸಿಲಿಟಿ ಕೊಡಬಹುದೇನೋ ನೆಕ್ಸ್ಟ್ ಡೇಸಲ್ಲಿ ಅಂತ ಅವರು ಡೇಟಾ ಕೂಡ ಸ್ಟೋರ್ ಮಾಡಿದ್ದಾರೆ. ಓಕೆ, ಅವ್ರ ಪೇರೆಂಟ್ಸ್ಗೆ ಏನಾದರೂ ಹೆಲ್ಪ್ ಆಗೋದು ಏನೋ ಇನ್ ಎನಿ ವೇ. ಗಾಟ್ ಇಟ್? ದಿಸ್ ಈಸ್ ದೇರ್ ಸ್ಟ್ರಾಟಜಿ. ಅವರು ಈ ಥರ ತಮ್ಮ ಕಂಪ್ನಿನಲ್ಲಿ ಅಳವಡಿಸ್ಕೊಂಡಿದ್ದಾರೆ, ಅದನ್ನು ಇಲ್ಲಿ ಹೇಳಿದ್ದಾರೆ. ಓಕೆ, ಗಾಟ್ ಇಟ್? ಲೆಟ್ ಅಸ್ ಸಿ ದ ನೆಕ್ಸ್ಟ್ ಸ್ಟೆಪ್. ವಾಟ್ ಈಸ್ ನೆಕ್ಸ್ಟ್ ಸ್ಟೆಪ್? ಎಸ್ಟಾಬ್ಲಿಷ್ ಕಾರ್ಡಿನಾಲಿಟಿ. ಇವೇನು ರಿಲೇಶನ್ಶಿಪ್ ಇದಾವೋ ಅವು ಹೆಂಗೆ ರಿಲೇಟ್ ಆಗಿದ್ದಾವೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗುತ್ತೆ. ಕಾರ್ಡಿನಾಲಿಟಿ ಗೊತ್ತಾದರೆ ಮಾತ್ರ ಯು ಕ್ಯಾನ್ ಡಿಸೈನ್ ದ ಡೇಟಾಬೇಸ್ ಇನ್ ಎ ಪರ್ಫೆಕ್ಟ್ ವೇ. ಇಲ್ಲಾಂದರೆ ಡೇಟಾಬೇಸ್ ಡಿಸೈನಲ್ಲಿ ಮುಂದೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಲೆಟ್ ಅಸ್ ಸಿ. ಫಸ್ಟ್ ಯಾವುದಿತ್ತದು? ಎಂಪ್ಲಾಯ್ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಅನ್ನೋದನ್ನು ನಾವು ಸ್ವಲ್ಪ ಅಬ್ಸರ್ವ್ ಮಾಡೋಣ. ಹೌ ವಿಚ್ ಕಾರ್ಡಿನಾಲಿಟಿ ಇಟ್ ಈಸ್. ಓಕೆ, ಸಿ. ಎಂಪ್ಲಾಯ್ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್ ಅನ್ನೋದನ್ನು ಹೆಂಗೆ ನಾವು ಕಾರ್ಡಿನಾಲಿಟಿ ಕಂಡು ಹಿಡಿಬೇಕಂದ್ರೆ, ಎರಡು ಸೈಡ್ ಒನ್ನಿಂದ ಸ್ಟಾರ್ಟ್ ಮಾಡಬೇಕು, ನೆಕ್ಸ್ಟ್ ಸೈಡ್ ಏನು ಬರುತ್ತೆ ಅನ್ನೋದನ್ನು ನೋಡ್ಕೋಬೇಕು. ಅವ್ರು ಹೇಳಿದ್ರ ಪ್ರಕಾರ ಏನು? ಆ್ಯನ್ ಎಂಪ್ಲಾಯ್ ವರ್ಕ್ಸ್ ಇನ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಎಂಪ್ಲಾಯಿ ಒಂದೇ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬಹುದು ಅಂತ ಕೊಡ್ತಾರೆ ಅವರು. ಅಂದರೆ ಏನಾಗ್ತಿದ್ದು ಇಲ್ಲಿ ಬೇಕಂದ್ರೆ ನಾನು ತೋರಿಸ್ತೀನಿ. ಇಲ್ಲಿ ಒಬ್ಬ ಎಂಪ್ಲಾಯಿ ವರ್ಕ್ಸ್ ಇನ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಅಂದರೆ ಈ ಸೈಡಿಂದ ಒನ್ ಆಯಿತು, ಈ ಸೈಡಿಂದ ವಾಪಸ್ ಎ ಡಿಪಾರ್ಟ್ಮೆಂಟ್ ಕ್ಯಾನ್ ಹ್ಯಾವ್ ಮೆನಿ ಎಂಪ್ಲಾಯೀಸ್. ಹೌದಲ್ಲ? ಒಂದು ಡಿಪಾರ್ಟ್ಮೆಂಟಲ್ಲಿ ಮೆನಿ ಎಂಪ್ಲಾಯೀಸ್ ಇರ್ಬೋದಲ್ಲ? ಕರೆಕ್ಟ್. ಈ ಕಡೆಯಿಂದ ಒನ್ ಅಂತ ತಗೋರಿ, ಮೆನಿ ಅಂದರೆ ಈ ಕಡೆ ಎನ್ ಅಂತ ತಗೋರಿ. ಹಂಗಂದ್ರೆ ಇದರಲ್ಲಿ ಮ್ಯಾಕ್ಸ್ ಯಾವುದು? ಎನ್. ಇದರಲ್ಲಿ ಮ್ಯಾಕ್ಸ್ ಯಾವುದು? ಒನ್. ಅಂದರೆ ಫೈನಲಿ ಇಟ್ ಈಸ್ ಮೆನಿ ಟು ಒನ್ ರಿಲೇಶನ್ಶಿಪ್. ಗಾಟ್ ಇಟ್? ಏನ್ ಎಂಪ್ಲಾಯ್ ವರ್ಕ್ಸ್ ಇನ್ ಒನ್ ಡಿಪಾರ್ಟ್ಮೆಂಟ್ ಅನ್ನೋದು ಅವರೇ ಕೊಟ್ಟಿದ್ದಾರೆ. ಬಟ್ ನಿಮಗೆ ಗೊತ್ತಿರೋ ಪ್ರಕಾರ ಎ ಡಿಪಾರ್ಟ್ಮೆಂಟ್ ಕ್ಯಾನ್ ಹ್ಯಾವ್ ಮೆನಿ ಎಂಪ್ಲಾಯೀಸ್. ಒನ್ ಡಿಪಾರ್ಟ್ಮೆಂಟಲ್ಲಿ ಮೆನಿ ಎಂಪ್ಲಾಯೀಸ್ ಇರಬಹುದು. ದಟ್ಸ್ ರೈಟ್, ದಟ್ಸ್ ಕರೆಕ್ಟ್ ಇನ್ ರಿಯಲ್ ವರ್ಲ್ಡ್. ಫೈನಲಿ ಅದೇನಾಗುತ್ತೆ? ಮೆನಿ ಟು ಒನ್ ರಿಲೇಶನ್ಶಿಪ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಮ್ಯಾನೇಜರ್ ಕಂಟ್ರೋಲ್ಸ್ ಎ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ರೆಡಿ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರೇ ಮ್ಯಾನೇಜರ್ ಇರ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ. ಆ್ಯಂಡ್ ಇವ್ರ ಕಂಪ್ನಿನಲ್ಲೂ ಹಾಗೇ ಇದೆ. ಎ ಮ್ಯಾನೇಜರ್ ಕಂಟ್ರೋಲ್ಸ್ ಒನ್ ಡಿಪಾರ್ಟ್ಮೆಂಟ್. ನಾನಿಲ್ಲಿ ಬರೆದು ತೋರಿಸ್ತೀನಿ. ಮ್ಯಾನೇಜರ್ MNG ಅಂತ ಬರೆದಿರ್ತೀನಿ, ಡಿಪಾರ್ಟ್ಮೆಂಟ್. ಓಕೆ, ಒನ್ ಮ್ಯಾನೇಜರ್ ಕಂಟ್ರೋಲ್ಸ್ ಒನ್ ಡಿಪಾರ್ಟ್ಮೆಂಟ್. ಆ್ಯಂಡ್ ಈ ಸೈಡಿಂದ ಒನ್ ಡಿಪಾರ್ಟ್ಮೆಂಟ್ ಈಸ್ ಕಂಟ್ರೋಲ್ಡ್ ಬೈ ಓನ್ಲಿ ಒನ್ ಮ್ಯಾನೇಜರ್. ಎರಡು ಸೈಡ್ 1 to 1 ಇರೋದ್ರಿಂದ ಇದರಲ್ಲಿ ಮ್ಯಾಕ್ಸ್ ಯಾವುದು? 1. ಇದರಲ್ಲಿ ಮ್ಯಾಕ್ಸ್ ಯಾವುದು? 1. ಹಂಗಂದ್ರೆ ಏನು? 1 to 1 ರಿಲೇಶನ್ಶಿಪ್. ಕಾರ್ಡಿನಾಲಿಟಿ ಏನಿರುತ್ತಿದ್ದು? 1 to 1 ಇರುತ್ತೆ. ದಟ್ ಈಸ್ ಕರೆಕ್ಟ್. ನೀವು ರಿಯಲ್ ವರ್ಲ್ಡ್ ಸಿನಾರಿಯೋ ನೋಡಿದರೂ ಕೂಡ ಒಬ್ಬ ಮ್ಯಾನೇಜರ್ ಒಂದೇ ಡಿಪಾರ್ಟ್ಮೆಂಟ್ ಕಂಟ್ರೋಲ್ ಮಾಡ್ತಿರ್ತಾರೆ ಮತ್ತು ಒಂದು ಡಿಪಾರ್ಟ್ಮೆಂಟ್
ಈಸ್ ಕಂಟ್ರೋಲ್ಡ್ ಬೈ ಓನ್ಲಿ ಒನ್ ಮ್ಯಾನೇಜರ್. ಎರಡು ಸೈಡ್ ನಾವು ಅಬ್ಸರ್ವ್ ಮಾಡಿ ಕಾರ್ಡಿನಲಿಟಿಯನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಥರ್ಡ್ ರಿಲೇಶನ್ಶಿಪ್ ಏನಿತ್ತು? ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್ ಅಂತ ಇತ್ತು. ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್. ನಾನು ಇಲ್ಲಿ ಬರೆದು ತೋರಿಸ್ತೀನಿ ನಿಮಗೆ, ಮತ್ತೆ ಈಸಿ ಆಗುತ್ತೆ. ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್. ಆ್ಯಂಡ್ ಅವ್ರ ಪ್ರಕಾರ ಎ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಂದ್ರೆ ಒಂದು ಸೈಡ್ ಏನಾಗ್ತಿದ್ದು ಇಲ್ಲಿ ಬರ್ದು ತೋರಿಸ್ತೀನಿ. ಎ ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ನಂಬರ್ ಆಫ್ ಪ್ರಾಜೆಕ್ಟ್ಸ್, ಕರೆಕ್ಟ್. ಆ್ಯಂಡ್ ಎ ಪ್ರಾಜೆಕ್ಟ್ ಈಸ್ ಅಂಡರ್ ಸಿಂಗಲ್ ಡಿಪಾರ್ಟ್ಮೆಂಟ್. ಎ ಪ್ರಾಜೆಕ್ಟ್ ಈಸ್ ಅಂಡರ್ ಸಿಂಗಲ್ ಡಿಪಾರ್ಟ್ಮೆಂಟ್. ಯೂಶ್ವಲಿ ಏನಿರುತ್ತಂದ್ರೆ ಒಂದು ಪ್ರಾಜೆಕ್ಟು ಒಂದೇ ಡಿಪಾರ್ಟ್ಮೆಂಟ್ ಅಂಡರ್ ಇರುತ್ತೆ. ಇದು ರಿಯಲ್ ವರ್ಲ್ಡ್ ಕಾನ್ಸೆಪ್ಟ್, ನಮಗಿದು ಅರ್ಥ ಗೊತ್ತಿರಬೇಕು. ಓಕೆ, ಹಾಗಂದ್ರೆ ನಾನೇನು ಮಾಡ್ತೀನಿ, ಎ ಪ್ರಾಜೆಕ್ಟ್ ಅಂದರೆ ಒನ್ ಈಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್. ಹಾಗಂದ್ರೆ ಇದರಲ್ಲಿ ಮ್ಯಾಕ್ಸ್ ಯಾವುದು? ಒನ್. ಇದರಲ್ಲಿ ಮ್ಯಾಕ್ಸ್ ಯಾವುದು? ಎನ್. ಅಂದರೆ ಫೈನಲಿ ಇಟ್ ಈಸ್ ಮೆನಿ, ಒನ್ ಟು ಮೆನಿ ರಿಲೇಶನ್ಶಿಪ್. ಬಟ್ ಇಟ್ ಅರ್ಥ ಆಯ್ತಲ್ಲ? ಲೆಟ್ ಅಸ್ ಮೂವ್ ನೆಕ್ಸ್ಟ್. ಎಂಪ್ಲಾಯ್ ವರ್ಕ್ಸ್ ಆನ್ ಪ್ರಾಜೆಕ್ಟ್ಸ್. ಅವ್ರೇನು ಹೇಳಿದ್ದಾರೆ? ಒನ್ ಎಂಪ್ಲಾಯಿ ವರ್ಕ್ಸ್ ಆನ್ ಮೆನಿ ಪ್ರಾಜೆಕ್ಟ್ಸ್ ಅಂತ ಅವರೇ ಕೊಟ್ಟಿದ್ದಾರೆ. ಒನ್ ಎಂಪ್ಲಾಯಿ ವರ್ಕ್ಸ್ ಆನ್ ಮೇ ವರ್ಕ್ ಆನ್ ಸೆವರಲ್ ಪ್ರಾಜೆಕ್ಟ್ ಅಂತ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಎ ಪ್ರಾಜೆಕ್ಟ್ ಹ್ಯಾಸ್ ಮೆನಿ ಎಂಪ್ಲಾಯೀಸ್. ಒಂದು ಪ್ರಾಜೆಕ್ಟಲ್ಲಿ ಮೆನಿ ಎಂಪ್ಲಾಯೀಸ್ ಇರ್ತಾರಲ್ಲ, ಒನ್ ಸೈಡ್ 1 to n, ಅನದರ್ ಸೈಡ್ 1 to many. ಎರಡು ಸೈಡ್ 1 to many, ಎರಡು ಸೈಡ್ 1 to many ಇದ್ರೆ ಅದೇನಿರುತ್ತೆ? ಮೆನಿ ಟು ಮೆನಿ ರಿಲೇಶನ್ಶಿಪ್. ದಿಸ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಅಂದರೆ ಇದನ್ನ ಹೆಂಗೆ ತಿಳ್ಕೋಬೇಕು? ಇಲ್ಲಿ ಸ್ವಲ್ಪ ಕಾಣಿಸೋದಿಲ್ಲ, ನೋಡ್ತಾ ಇರಿ. ಎಂಪ್ಲಾಯಿ ಇಲ್ಲಿ ಬರೀತೀನಿ, ವರ್ಕ್ಸ್ ಆನ್ ಪ್ರಾಜೆಕ್ಟ್ಸ್. ಓಕೆ, ಒಬ್ಬ ಎಂಪ್ಲಾಯಿ ಮೆನಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು. ಆ್ಯಂಡ್ ಒಂದು ಪ್ರಾಜೆಕ್ಟಲ್ಲಿ ಮೆನಿ ಎಂಪ್ಲಾಯೀಸ್ ಇದ್ದೇ ಇರ್ತಾರಲ್ಲ. ದಿಸ್ ಈಸ್ ಕಾಮನ್ ಥಿಂಗ್, ಯು ನೋ ದ್ಯಾಟ್. ಹಂಗಂದ್ರೆ ಈ ಸೈಡ್ ಮ್ಯಾಕ್ಸ್ ಯಾವುದು? ಎಮ್. ಈ ಸೈಡ್ ಮ್ಯಾಕ್ಸ್ ಯಾವುದು? ಎನ್. ಹಂಗಂದ್ರೆ ಫೈನಲಿ ಇಟ್ ಈಸ್ ಮೆನಿ ಟು ಮೆನಿ ರಿಲೇಶನ್ಶಿಪ್. ದಟ್ ಈಸ್ ಕರೆಕ್ಟ್. ದೆನ್ ದ ನೆಕ್ಸ್ಟ್ ರಿಲೇಶನ್ಶಿಪ್ ಈಸ್ ಎಂಪ್ಲಾಯ್ ಹ್ಯಾಸ್ ಡಿಪೆಂಡೆಂಟ್ಸ್. ಒಬ್ಬ ಎಂಪ್ಲಾಯ್ ಎಷ್ಟು ಡಿಪೆಂಡೆಂಟ್ಸ್ ಇರ್ತಾರೆ? ಮೆನಿ ಡಿಪೆಂಡೆಂಟ್ಸ್. ಪೇರೆಂಟ್ಸ್ ಇರ್ತಾರೆ, ಚಿಲ್ಡ್ರನ್ ಇರ್ತಾರೆ. ಮೇಲ್ ಎಂಪ್ಲಾಯ್ ಇದ್ರೆ ವೈಫ್ ಇರ್ತಾರೆ, ಫಿಮೇಲ್ ಎಂಪ್ಲಾಯ್ ಇದ್ರೆ ಅವ್ರಿಗೆ ಹಸ್ಬೆಂಡು, ಚಿಲ್ಡ್ರನ್, ಪೇರೆಂಟ್ಸ್ ಇವರೆಲ್ಲ ಇರ್ತಾರೆ. ಮೀನ್ಸ್ ಒಬ್ಬ ಎಂಪ್ಲಾಯ್ಗೆ ಮೆನಿ ಡಿಪೆಂಡೆಂಟ್ಸ್ ಇರ್ತಾರೆ. ಐ ರೈಟ್ ಹಿಯರ್, ತೋರಿಸ್ತೀನಿ ನೋಡ್ರಿ. ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್ಸ್. ಒಬ್ಬ ಎಂಪ್ಲಾಯ್ಗೆ ಮೆನಿ ಡಿಪೆಂಡೆಂಟ್ಸ್ ಇರ್ತಾರೆ. ಆ್ಯಂಡ್ ಒಬ್ಬರೇ ಎಂಪ್ಲಾಯ್ ಬಿಲಾಂಗ್ ಆಗಿರ್ತಾರೆ ಅವರು. ಅದಕ್ಕೆ ಇದೇನಾಗುತ್ತೆ? 1 to many. ಇಲ್ಲಿ 1, ಇಲ್ಲಿ n. 1 to many ರಿಲೇಶನ್ಶಿಪ್. ಎ ಡಿಪೆಂಡೆಂಟ್ ಬಿಲಾಂಗ್ಸ್ ಟು ಓನ್ಲಿ ಒನ್ ಎಂಪ್ಲಾಯಿ. ಒಬ್ಬರು ಡಿಪೆಂಡೆಂಟ್ ಒಬ್ಬರ ಎಂಪ್ಲಾಯಿಗೆ ಮಾತ್ರ ಬಿಲಾಂಗ್ ಆಗಿರ್ತಾರೆ. ಇದು ರಿಯಲ್ ವರ್ಲ್ಡ್ ಅಲ್ಲಿ ಟ್ರೂ ಕೂಡ ಇದೆ. ಓಕೆ, ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಒಬ್ಬರು ಎಂಪ್ಲಾಯಿಗೆ ಅವ್ರ ಫಾದರ್ ಮದರ್ ಇದ್ದಾರೆ ಅಂತ ತಿಳ್ಕೊರಿ. ಆ ಫಾದರ್ ಮದರ್ ಅದೇ ಎಂಪ್ಲಾಯಿಗೆ ಬಿಲಾಂಗ್ ಆಗಿರ್ತಾರಲ್ಲ, ದಟ್ ಈಸ್ ಕರೆಕ್ಟ್. ಮೀನ್ಸ್ ಡಿಪೆಂಡೆಂಟ್ ಬಿಲಾಂಗ್ಸ್ ಟು ಓನ್ಲಿ ಒನ್ ಎಂಪ್ಲಾಯ್. ದಿಸ್ ಇಸ್ ಕಾಲ್ಡ್ 1 to many ರಿಲೇಶನ್ಶಿಪ್. ಈಗ ಏನು ಮಾಡೋಣ? ಲೆಟ್ ಅಸ್ ಡ್ರಾ ER ಡಯಾಗ್ರಾಮ್ ಫಾರ್ ದಿಸ್. ಆಲ್ರೆಡಿ ಯು ನೋ ವಾಟ್ ಆರ್ ದಿ ಎಂಟಿಟೀಸ್. ಇಲ್ಲಿ 4 ಎಂಟಿಟೀಸ್ ಬರ್ತವೆ. One of them is department, employee, project and dependents. Let us see what is the relationship between department and employee. ಫಸ್ಟ್ ನಾನಿಲ್ಲಿ ಒಂದು ಎಂಟಿಟಿ ಡ್ರಾ ಮಾಡಿದ್ದೀನಿ. ಎಂಟಿಟಿಯನ್ನು ಹೆಂಗೆ ರಿಕಗ್ನೈಸ್ ಮಾಡ್ತೀರಿ ಅಥವಾ ಐಡೆಂಟಿಫೈ ಮಾಡ್ತಾರೆ ಅಂದರೆ ವಿತ್ ದ ಹೆಲ್ಪ್ ಆಫ್ ರೆಕ್ಟ್ಯಾಂಗಲ್. ದಿಸ್ ಈಸ್ ರೆಕ್ಟ್ಯಾಂಗಲ್. ನಾನಿಲ್ಲಿ ಡಿಪಾರ್ಟ್ಮೆಂಟ್ ತೊಗೊಂಡಿದ್ದೀನಿ. And department has employee, correct? Department has employees. ಅದಕ್ಕೆ ಹೆಂಗೆ ತೋರಿಸ್ತೀವಿ ನಾವು? ಎಂಪ್ಲಾಯ್ ಅನ್ನೋದು ಇನ್ನೊಂದು ಎಂಟಿಟಿ ತಗೋತೀವಿ. ಹ್ಯಾಸ್ ಅನ್ನೋದು ರಿಲೇಶನ್ಶಿಪ್. ರಿಲೇಶನ್ಶಿಪ್ ಅನ್ನು ಹೆಂಗೆ ಡ್ರಾ ಮಾಡಬೇಕು? ವಿತ್ ದ ಹೆಲ್ಪ್ ಆಫ್
ರೋಂಬಸ್ ಅಥವಾ ಡೈಮಂಡ್. ಒಂದು ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ ನಡುವೆ ಕಾರ್ಡಿನಾಲಿಟಿ ಏನಿತ್ತು? ಡಿಪಾರ್ಟ್ಮೆಂಟ್ ಮತ್ತು ಎಂಪ್ಲಾಯಿ ನಡುವೆ ಕಾರ್ಡಿನಾಲಿಟಿ. ವಾಟ್ ವಾಸ್ ದ ಕಾರ್ಡಿನಾಲಿಟಿ? ಎಂಪ್ಲಾಯಿ ವರ್ಕ್ಸ್ ಇನ್ ಡಿಪಾರ್ಟ್ಮೆಂಟ್ ಅಥವಾ ಡಿಪಾರ್ಟ್ಮೆಂಟ್ ಹ್ಯಾಸ್ ಎಂಪ್ಲಾಯಿ. ದಿಸ್ ಇಸ್ ವಾಟ್? 1 to many. ಅಥವಾ ಉಲ್ಟಾ ನೋಡಿದ್ರೆ ಮೆನಿ ಟು 1. ಎಂಪ್ಲಾಯಿ ವರ್ಕ್ಸ್ ಇನ್ ದ ಡಿಪಾರ್ಟ್ಮೆಂಟ್. ಅದೇ ಥರ ಡಿಪಾರ್ಟ್ಮೆಂಟ್ ಈಸ್ ಮ್ಯಾನೇಜ್ಡ್ ಬೈ ಎಂಪ್ಲಾಯಿ, ಕರೆಕ್ಟ್? ಅಥವಾ ಎಂಪ್ಲಾಯಿ ಮ್ಯಾನೇಜಸ್ ಕಂಟ್ರೋಲ್ಸ್ ಡಿಪಾರ್ಟ್ಮೆಂಟ್. ಉಲ್ಟಾ ಕೂಡ ನೀವು ಅಬ್ಸರ್ವ್ ಮಾಡ್ರಿ. ಇದು ಒನ್ ಆಫ್ ದ ರಿಲೇಶನ್ಶಿಪ್. ಬಟ್ ಅಲ್ಲಿ ಮ್ಯಾನೇಜರ್ ಅಂತ ಇದೆ. ಮ್ಯಾನೇಜರ್ ಈಸ್ ಆಲ್ಸೋ ಎಂಪ್ಲಾಯ್, ಹೌದಲ್ಲ? ಎಸ್. ಮ್ಯಾನೇಜರ್ಗೆ ಸಪರೇಟ್ ಎಂಟಿಟಿ ತಗೊಳ್ಳುವ ಅವಶ್ಯಕತೆ ಇಲ್ಲ. ಹಂಗಂದ್ರೆ ವಾಟ್ ಈಸ್ ದ ಕಾರ್ಡಿನಾಲಿಟಿ? ಎಂಪ್ಲಾಯ್ ಮತ್ತು ಡಿಪಾರ್ಟ್ಮೆಂಟ್ ನಡುವೆ ಕಾರ್ಡಿನಾಲಿಟಿ ಏನಿದೆ? 1 to 1. ಅಂದರೆ ಒಬ್ಬ ಎಂಪ್ಲಾಯ್ ಒಂದೇ ಡಿಪಾರ್ಟ್ಮೆಂಟನ್ನು ಮ್ಯಾನೇಜ್ ಮಾಡ್ತಾರೆ ಅಥವಾ ಕಂಟ್ರೋಲ್ ಮಾಡ್ತಾರೆ. ದಟ್ ಈಸ್ ಫೈನ್. ಅರ್ಥ ಆಯ್ತಲ್ಲ? ಈ ಥರ ನೀವು ಡ್ರಾ ಮಾಡ್ತೀರಿ. ಈಗ ಮತ್ತೆ ಏನೇನು ರಿಲೇಶನ್ಶಿಪ್ ಇದೆ ಅಂತ ನೋಡ್ತಾ ಹೋಗೋಣ. ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್ಸ್. ಡಿಪಾರ್ಟ್ಮೆಂಟ್ ಈಸ್ ಅಸೋಸಿಯೇಟೆಡ್ ವಿತ್ ಪ್ರಾಜೆಕ್ಟ್ಸ್. ಇದು ಯಾವ ಕಾರ್ಡಿನಾಲಿಟಿ? 1 to many. 1 to many. Already we have observed it. Okay? Then ಮತ್ತೇನು ರಿಲೇಶನ್ಶಿಪ್ ಇದೆ ನೋಡ್ರಿ. ಎಂಪ್ಲಾಯಿ ವರ್ಕ್ಸ್ ಆನ್ ಪ್ರಾಜೆಕ್ಟ್. ಎಂಪ್ಲಾಯಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾರೆ. ಒಬ್ಬರು ಎಂಪ್ಲಾಯಿ ಮೆನಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು. ಆ್ಯಂಡ್ ಒಂದು ಪ್ರಾಜೆಕ್ಟಲ್ಲಿ ಮೆನಿ ಎಂಪ್ಲಾಯೀಸ್ ಕೂಡ ಇರ್ಬೋದು. ದಟ್ಸ್ ವೈ ಇಟ್ ಈಸ್ ಮೆನಿ ಟು ಮೆನಿ ರಿಲೇಶನ್ಶಿಪ್. 2 ಸಲ ಮೆನಿ ಅಂತ ಹೇಳುವಾಗ ಒಂದಕ್ಕೆ ಎನ್ ಇಂದ ಐಡೆಂಟಿಫೈ ಮಾಡ್ತಾರೆ, ಇನ್ನೊಂದಕ್ಕೆ ಎಮ್ ಇಂದ ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಲೆಫ್ಟ್ ವಿತ್, ಅದ್ಯಾವುದು? ಡಿಪೆಂಡೆಂಟ್ಸ್. ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್. ಎಂಪ್ಲಾಯಿ ಹ್ಯಾಸ್ ಡಿಪೆಂಡೆಂಟ್. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಡಿಪಾರ್ಟ್ಮೆಂಟ್ ಡೇಟಾ ನಾವು ಏನು ಸ್ಟೋರ್ ಮಾಡ್ತೀವಿ? ಡಿಪೆಂಡೆಂಟ್ ನೇಮ್, ಆಮೇಲೆ ಜೆಂಡರ್, ರಿಲೇಷನ್ ಅಷ್ಟೇ ಸ್ಟೋರ್ ಮಾಡ್ತೀವಿ. ಡಿಪೆಂಡೆಂಟ್ ಈಸ್ ಎ ವೀಕ್ ಎಂಟಿಟಿ ಬಿಕಾಸ್ ಡಿಪೆಂಡೆಂಟ್ಗೆ ಏನು ಅದರದ್ದೇ ಆದ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಇಲ್ಲ. ಡಿಪೆಂಡೆಂಟ್ ನಂಬರ್ ಅಂತ ಇಲ್ಲ. ಡಿಪೆಂಡೆಂಟ್ ನೇಮ್ ಸ್ಟೋರ್ ಮಾಡ್ತಿದ್ದಾರೆ ಅವರು, ಜೆಂಡರ್ ಸ್ಟೋರ್ ಮಾಡ್ತಿದ್ದಾರೆ, ರಿಲೇಷನ್ ಸ್ಟೋರ್ ಮಾಡ್ತಿದ್ದಾರೆ. ನೇಮ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ, ಜೆಂಡರ್ ಕೂಡ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ, ರಿಲೇಷನ್ ಕೂಡ ರಿಪೀಟ್ ಆಗೋ ಚಾನ್ಸ್ ಇರುತ್ತೆ. ಹಂಗಂದ್ರೆ ಡಿಪೆಂಡೆಂಟ್ ಈಸ್ ಎ ವೀಕ್ ಎಂಟಿಟಿ. ವೀಕ್ ಎಂಟಿಟಿ ಇದ್ರೆ ದಿಸ್ ಈಸ್ ರಿಕಗ್ನೈಸ್ಡ್ ವಿತ್ ಡಬಲ್ ರೆಕ್ಟ್ಯಾಂಗಲ್. ಇದನ್ನು ನಾವು ಡಬಲ್ ರೆಕ್ಟ್ಯಾಂಗಲ್ ಇಂದ ರಿಕಗ್ನೈಸ್ ಮಾಡಬೇಕು. ಒಬ್ಬ ಎಂಪ್ಲಾಯಿಗೆ ಮೆನಿ ಡಿಪೆಂಡೆಂಟ್ಸ್ ಇರ್ತಾರೆ. ಆ್ಯಂಡ್ ಎಲ್ಲಿ ವೀಕ್ ಎಂಟಿಟಿ ಇರುತ್ತೋ ಆ ರಿಲೇಶನ್ಶಿಪ್ ಕೂಡ ವೀಕ್ ಆಗಿಬಿಡುತ್ತೆ. ಆಗುತ್ತೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್ ಟು ಡ್ರಾ. ಫಸ್ಟ್ ನೀವೇನು ಮಾಡ್ಕೋಬೇಕು? ಏನೇನು ಎಂಟಿಟೀಸ್ ಇದ್ದಾವೆ ಆ್ಯಂಡ್ ಯಾವ್ಯಾವ ರಿಲೇಶನ್ಶಿಪ್ ಇದಾವೆ ಅಂತ ತಿಳ್ಕೊಂಡು ನೆಕ್ಸ್ಟ್ ಯು ಕ್ಯಾನ್ ಡ್ರಾ ಇಟ್ ಈಸಿಲಿ. ಆ್ಯಂಡ್ ಇಲ್ಲಿ ಸಮಥಿಂಗ್ ವಿ ಹ್ಯಾವ್ ಮಿಸ್ಡ್. ಇಲ್ಲಿ ಅವರೆಲ್ಲ ಒಂದು ಸಿನಾರಿಯೋಲ್ಲಿ ಕೊಟ್ಟಿದ್ದಾರೆ ಏನಂತ, ಎಂಪ್ಲಾಯ್ ವಿ ಆಲ್ಸೋ ಕೀಪ್ ಟ್ರ್ಯಾಕ್ ಆಫ್ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಬೈ ಅನ್ ಎಂಪ್ಲಾಯಿ. ಒಬ್ಬ ಎಂಪ್ಲಾಯಿ ಒಂದು ಪ್ರಾಜೆಕ್ಟ್ ಮೇಲೆ ಎಷ್ಟು ಅವರ್ಸ್ ವರ್ಕ್ ಮಾಡ್ತಾರೆ ಅನ್ನೋದು ಕೂಡ ಅವರು ಡೇಟಾ ಸ್ಟೋರ್ ಮಾಡೋರಿದ್ದಾರೆ. ಅದೆಲ್ಲಿ ಬರುತ್ತೆ? ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಂಬರ್ ಆಫ್ ಅವರ್ಸ್ ಡೇಟಾ ಇದಕ್ಕೆ ನಾವು ಅಟ್ಯಾಚ್ ಮಾಡಬೇಕು. ಆ್ಯಂಡ್ ಪ್ರಾಜೆಕ್ಟ್ ರಿಲೇಟೆಡ್ ಏನೇನು ಡೇಟಾ ಸ್ಟೋರ್ ಮಾಡ್ತಾರೆ ನಾನಿಲ್ಲಿ ಅಟ್ರಿಬ್ಯೂಟ್ಸ್ ಅನ್ನು ತೋರಿಸ್ತೀನಿ. ಪ್ರಾಜೆಕ್ಟ್ ನಂಬರ್ and they are storing project name. attributes ಅನ್ನ ಓವಲ್ ಶೇಪ್ ಅಲ್ಲಿ ನಾವು ಡ್ರಾ ಮಾಡಬೇಕು. ಡಿಪೆಂಡೆಂಟ್ಸ್ ಡೇಟಾ ಏನು ಸ್ಟೋರ್ ಡಿಪಾರ್ಟ್ಮೆಂಟ್ ಡೇಟಾ ಏನು ಸ್ಟೋರ್ ಮಾಡ್ತೀರಿ? ಡಿಪಾರ್ಟ್ಮೆಂಟ್ ನಂಬರ್, ಡಿ ಅನ್ನು, ಡಿಪಾರ್ಟ್ಮೆಂಟ್ ನೇಮ್ ಆ್ಯಂಡ್ ಲೊಕೇಶನ್ ಕೂಡ ಅವರು ಸ್ಟೋರ್ ಮಾಡೋರಿದ್ದಾರೆ. ಓಕೆ. ಆ್ಯಂಡ್ ಡಿ ಅನ್ನು ಈಸ್ ಪ್ರೈಮರಿ ಕೀ ಅಂಡರ್ಲೈನ್ ಮಾಡಬೇಕು.
ನೀವು ನನ್ನ ಹಳೆಯ ವಿಡಿಯೋಸ್ ನೋಡಿದರೆ ಹೌ ಟು ಡ್ರಾ ಎಕ್ಸಾಕ್ಟ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದು ನಾನು ಹೈಯರ್ ಲೆವೆಲ್ ಡಯಾಗ್ರಾಮ್ ಅಷ್ಟೇ ಹಾಕಿದ್ದೆ. ಆ್ಯಂಡ್ ಇವನ್ ಎಂಪ್ಲಾಯ್ ರಿಲೇಟೆಡ್ ಏನೇನು ಸ್ಟೋರ್ ಮಾಡ್ತಾರೆ ಆಲ್ರೆಡಿ ಇವನು. ಆ್ಯಂಡ್ ಡಿಪೆಂಡೆಂಟ್ ಏನೇನು ಡೇಟಾ ಸ್ಟೋರ್ ಮಾಡ್ತಾರೆ ಅವರು, ಡಿಪೆಂಡೆಂಟ್ ನಂಬರ್ ಅಂತ ಇಲ್ಲ, ಅವ್ರು ಏನು ಸ್ಟೋರ್ ಮಾಡೋರಿದ್ದಾರೆ, ನೇಮ್, ಡಿ ನೇಮ್, and they want to store the information of gender of the dependent. and even ಅವ್ರು ಏನು ಸ್ಟೋರ್ ಮಾಡೋರಿದ್ದಾರೆ, ರಿಲೇಷನ್ ಏನಿದೆ ಅನ್ನೋದನ್ನು ಸ್ಟೋರ್ ಮಾಡೋರಿದ್ದಾರೆ. ಓಕೆ. ಆ್ಯಂಡ್ ಎಂಪ್ಲಾಯಿ ಬಗ್ಗೆ ಅವರು ಡೇಟಾ ಜಾಸ್ತಿನೇ ಸ್ಟೋರ್ ಮಾಡ್ತಾರೆ, ಅದನ್ನೆಲ್ಲ ನಾನು ಇಲ್ಲಿ ಡ್ರಾ ಮಾಡೋದಿಲ್ಲ. ಎಂಪ್ಲಾಯಿಗೆ ಏನಿರುತ್ತೆ, ಎಂಪ್ಲಾಯಿ ಐ ಡಿ ಅಂಡರ್ಲೈನ್ ಮಾಡ್ರಿ, ಎಂಪ್ಲಾಯಿ ಹ್ಯಾಸ್ ನೇಮ್, ಆಮೇಲೆ ಅಡ್ರೆಸ್ ಕೂಡ ಸ್ಟೋರ್ ಮಾಡೋರಿದ್ದಾರೆ, ಆಮೇಲೆ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಜಾಯ್ನಿಂಗ್, ಇದನ್ನೆಲ್ಲ ಅವರು ಸ್ಟೋರ್ ಮಾಡೋರಿದ್ದಾರೆ. ಫೈನಲಿ ಈ ಥರ ನೀವು ಡ್ರಾ ಮಾಡಿ ಇದನ್ನು ಫೈನಲೈಸ್ ಮಾಡ್ಬೋದು. ಓಕೆ, got it. If you have any questions to ask, you can comment. This is very important. ಕಂಪನಿ ಡೇಟಾಬೇಸ್ ಜಾಸ್ತಿ ಟೈಮ್ ನಿಮಗೆ ಎಕ್ಸಾಮಲ್ಲಿ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, if you have any questions, you can ask me in the comment box. And if you are new to the channel, please subscribe and share the video. Thank you.